ಬರೀ ಅರ್ಧ ಗಂಟೆಯಲ್ಲಿ ಕ್ರೀಮಿ ಅಂಡ್ ಜ್ಯೂಸಿ ಬಟರ್ ಚಿಕನ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೆಚ್ಚೇನು ಕಷ್ಟ ಇಲ್ಲ, ಪಟ್ ಅಂತ ರೆಡಿ ಮಾಡಬಹುದು. ರೆಸ್ಟೋರೆಂಟ್ ಅಲ್ಲಿ ಮಾಡ್ದಂಗೆ ಟೇಸ್ಟ್ ಇರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು 3/4 kg ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು, 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರಶಿಣ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಮೊಸರು ಹಾಗೂ ಲಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಈಗ ಪ್ಯಾನ್ಗೆ ಬಟರ್ ಹಾಕಿ ಮ್ಯಾರಿನೇಟೆಡ್ ಚಿಕನ್ ಹಾಕಿ ಫ್ರೈ ಮಾಡಿ. ಚಿಕನ್ ಈಗ ರೆಡಿ ಆಗಿದೆ. ನಂತರ ಒಂದು ಪ್ಯಾನ್ಗೆ ಬಟರ್ ಹಾಗೂ ಎಣ್ಣೆ ಹಾಕಿ ಈಗ ಲವಂಗ ಹಾಗೂ ಏಲಕ್ಕಿ ಹಾಕ್ತಿದ್ದೀನಿ. ನಂತರ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈಗ ಸಣ್ಣದಾಗಿ ಹೆಚ್ಚಿದ 2 ಟೊಮೆಟೊ, 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರಶಿಣ, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 10 ರಿಂದ 12 ನೆನೆಸಿಟ್ಟ ಗೋಡಂಬಿ ಹಾಕಿ ಫ್ರೈ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇಲ್ಲಿ ನಾನು ಕುವಿಂಗ್ಸ್ ಅವರ ನ್ಯೂಟ್ರಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಇದು ಸೌತ್ ಕೊರಿಯನ್ ಬ್ರ್ಯಾಂಡ್. ಇದರಲ್ಲಿ 1000 ವಾಟ್ಸ್ ಪವರ್ಫುಲ್ ಮೋಟಾರ್ ಇದೆ. ಕುವಿಂಗ್ಸ್ ನ್ಯೂಟ್ರಿ ಬ್ಲೆಂಡರ್ಗೆ 7 ವರ್ಷ ವ್ಯಾರಂಟಿ ಜೊತೆಗೆ ಅಕ್ರಾಸ್ ಇಂಡಿಯಾ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಅಮೆಜಾನ್ ಇಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಈಗ ಪ್ಯಾನ್ಗೆ ಬಟರ್ ಹಾಕಿ 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ನಂತರ ರೆಡಿ ಮಾಡಿಟ್ಟ ಮಸಾಲ ಹಾಕಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ಕಸೂರಿ ಮೇಥಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ನಂತರ ಫ್ರೈ ಮಾಡಿದ ಚಿಕನ್ ಹಾಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಡಿ. ಆಮೇಲೆ ಫ್ರೆಶ್ ಕ್ರೀಮ್ ಹಾಗೂ 1 ತುಂಡು ಬಟರ್ ಹಾಕಿ ಕೊನೆಗೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು. ಕ್ರೀಮಿ ಅಂಡ್ ಟೇಸ್ಟಿ ಬಟರ್ ಚಿಕನ್ ಮಸಾಲ ರೆಡಿ ಆಯ್ತು. ಕುವಿಂಗ್ಸ್ ನ್ಯೂಟ್ರಿ ಬ್ಲೆಂಡರ್ ಅಮೆಜಾನ್ ನಲ್ಲಿ ಅವೈಲೇಬಲ್ ಇದೆ. ಈ ಪ್ರಾಡಕ್ಟ್ ಬೇಕಂದ್ರೆ ಈ ರೀಲ್ ನ ನನಗೆ ಈಗಲೇ ಶೇರ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ.